ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸ್, ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಸಿಎಂ ಬದಲಾವಣೆ ವದಂತಿ. ಶುಕ್ರವಾರದ ಹೊತ್ತಿಗೆ ಗದ್ದಿಗೆ ಏರಲಿದ್ದಾರಾ ಡಿಕೆಶಿ? ಕಾಂಗ್ರೆಸ್ನಿಂದ ದಲಿತರಿಗೆ ಮೋಸ ಆಗಿದೆ, ಸೀಡ್ಲೆಸ್ ಹಣ್ಣಿನಂತೆ ಆಗಿದ್ದಾರೆ ದಲಿತ ನಾಯಕರು. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ. ಸಿದ್ದರಾಮಯ್ಯ ಡಿಕೆಶಿ ನಮ್ಮ ಎರಡು ಕಣ್ಣುಗಳು, ಸಿಎಂ ರಾಜೀನಾಮೆ ವಿಚಾರ ಬರೀ ಗೊಂದಲ. ರಾಜೀನಾಮೆ ವದಂತಿಗೆ ಚೆಲುವರಾಯಸ್ವಾಮಿ ಫುಲ್ ಸ್ಟಾಪ್. ಅಧಿಕಾರ ಹುಡುಕಿಕೊಂಡು ಹೋಗೋದು ಸರಿಯಲ್ಲ, ಅಧಿಕಾರ ಸಿಗೋದು ಅದೃಷ್ಟ ಹಾಗೂ ಹಣೆ ಬರಹದಿಂದಷ್ಟೇ. ರಾಜಕೀಯದ ಬಗ್ಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಸ್ಪಷ್ಟನೆ. ಜಮೀನಿಗೆ ಹೋದ ಮಹಿಳೆ ನಿಗೂಢವಾಗಿ ನಾಪತ್ತೆ. ನಂಜನಗೂಡಿನ ಕಸುವಿನಹಳ್ಳಿ ಗ್ರಾಮದಲ್ಲಿ ಘಟನೆ. ಸ್ಥಳದಲ್ಲಿ ಪತ್ತೆಯಾಯಿತು ನಕಲಿ ಚಿರತೆ ಹೆಜ್ಜೆ ಗುರುತು. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಕರ್ನಾಟಕ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದ್ದ ನಾಯಕತ್ವ ಬದಲಾವಣೆಯ ಚರ್ಚೆ ಇದೀಗ ಅಂತಿಮ ಹಂತ ತಲುಪಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲು ಮುಹೂರ್ತ ಫಿಕ್ಸ್ ಆಗಿದ್ದು, ಈ ಶುಕ್ರವಾರವೇ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ ಎಂಬ ಮಾಹಿತಿ ದೃಢವಾಗಿದೆ. ಇನ್ನು ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಸಿದ್ಧತೆ ನಡೆಸ್ತಾ ಇರೋದು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸ್ತಾ ಇದೆ. ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರನ್ನ ವಿಶೇಷವಾಗಿ ಆಹ್ವಾನಿಸುವ ಜವಾಬ್ದಾರಿಯನ್ನು ಹೊತ್ತಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದಕ್ಕಾಗಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಮತ್ತೊಂದೆಡೆ ರಾಜ್ಯ ರಾಜಕೀಯದಲ್ಲಿ ನಾಳೆ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದು, ನಾಳೆ ಬೆಳಗಿನ ಜಾವ ಸಚಿವರ ಬ್ರೇಕ್ಫಾಸ್ಟ್ ಸಭೆ ನಡೀತಾ ಇದ್ದು, ಈ ಸಭೆಯ ನಂತರ ಸಿಎಂ ಸಿದ್ದರಾಮಯ್ಯ ತನ್ನ ರಾಜೀನಾಮೆಯನ್ನ ಅಧಿಕೃತವಾಗಿ ಸಲ್ಲಿಸುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಡಿಕೆಶಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದು, ಆ ಬಳಿಕ ರಾಜ್ಯದ ಮುಂದಿನ ರಾಜಕೀಯ ಚಿತ್ರೀಕರಣದ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ದು, ದಲಿತ ಸಮುದಾಯವನ್ನ ದಶಕಗಳಿಂದ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸ್ತಾ ಇದ್ದಾರೆ. ಆನೆ ಮರಿ ಹಾಕಲು 24 ತಿಂಗಳು ಬೇಕಾಗುವಂತೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ನಾಯಕತ್ವ ಬದಲಾವಣೆಗೆ ಮುಂದಾಗಿದೆ ಎಂದು ವ್ಯಂಗ್ಯ ಆಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ನಮ್ಗೆ ಏನು ತಕರಾರಿಲ್ಲ, ಆದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಭರವಸೆ ನೀಡಿ ಕಾಂಗ್ರೆಸ್ ದಲಿತ ಸಮುದಾಯಕ್ಕೆ ವಂಚನೆ ಮಾಡಿದ್ದು, ಕಳೆದ 70 ವರ್ಷಗಳಿಂದ ದಲಿತ ನಾಯಕರನ್ನೇ ಸೀಡ್ಲೆಸ್ ಹಣ್ಣಿನಂತೆ ಕಾಂಗ್ರೆಸ್ ನಿಷ್ಕ್ರಿಯಗೊಳಿಸ್ತಾ ಇದೆ. ನಾಯಕರಾದ ರಾಚಯ್ಯ, ಬಸವಲಿಂಗಪ್ಪ, ಶ್ರೀನಿವಾಸ್ ಪ್ರಸಾದ್, ಮಲ್ಲಿಕಾರ್ಜುನ ಖರ್ಗೆ, ಮುನಿಯಪ್ಪ ಮತ್ತು ಪರಮೇಶ್ವರ್ ಅವರವರಿಗೆ ಎಲ್ಲರಿಗೂ ಹೈಕಮಾಂಡ್ ನಕ್ಷತ್ರ ತೋರಿಸಿ ಮೋಸ ಮಾಡ್ತಾ ಇದೆ. ಈ ನಾಯಕರಿಗೆ ಅಧಿಕಾರ ಕೇಳುವ ತಾಕತ್ತಿಲ್ಲದಂತಾಗಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದಲಿತರಿಗೆ ಕಾಂಗ್ರೆಸ್ ಬಗ್ನಿಗೂಟ ಹೊಡಿತಾ ಇದ್ದು, ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ದಲಿತ ಸಚಿವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡುವ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಬೇಕು ಮತ್ತು ಕಾಂಗ್ರೆಸ್ಗೆ ತಮ್ಮ ನಿಜವಾದ ಶಕ್ತಿ ಏನೆಂಬುದನ್ನು ತೋರಿಸಿಕೊಡಬೇಕು ಎಂದು ಛಲವಾದಿ ನಾರಾಯಣಸ್ವಾಮಿ ಅವರು ಕರೆ ನೀಡಿದ್ದಾರೆ. ಕೊನೆಗೂ ಆನೆ ಮರಿ ಹಾಕಿದೆ. ಎಲ್ಲವೂ ಕೂಡ ಬಹಳ ಕಡಿಮೆ ಕಾಲದಲ್ಲಿ ಮರಿ ಹಾಕತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ನೋದು ಕೂಡ 24 ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕ್ಲಿಕ್ಕೆ. ಅದೇ ಬಹುಶಃ ದೊಡ್ಡ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು. ಬಹುಶಃ ಅದು ಮರಿ ಹಾಕ್ದಂಗೆ ಕಾಣ್ತದೆ. ಇನ್ನು ಮರಿ ಹಾಕೋದನ್ನು ಕಾಯ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು, ಅದನ್ನು ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ, 78 ವರ್ಷಗಳಾಯಿತು, 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದರೆ ಮಾಡ್ತೀವಿ ಅಂದ್ಕೊಂಡು ದಲಿತರನ್ನು
ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ಸು. ಇದು ನೋವಿದೆ ನನಗೆ. ಆಮೇಲೆ ಕಾಂಗ್ರೆಸ್ಸಲ್ಲಿರೋ ದಲಿತ ಲೀಡರ್ಗಳು ಇದ್ದಾರಲ್ಲ, ಒಂಥರ ಏನೋ ಶುಗರ್ಲೆಸ್ಸು ಸೀಡ್ಲೆಸ್ ಇದ್ದಂಗೆ. ಅವರು ತಾಕತ್ತೇ ಇಲ್ಲ ಕೇಳಕ್ಕೆ ಅವ್ರಿಗೆ. ನಾವು ಮುಖ್ಯಮಂತ್ರಿ ಆಗಬೇಕು, ಎಷ್ಟು ದಿನ ವಂಚನೆ ಮಾಡ್ತಿರೋ ಅಂತ ಕೇಳೋ ತಾಕತ್ತು ಯಾವ್ರಿಗಾದ್ರೂ ಇದೆಯಾ? ಯಾರಿಗೂ ಇಲ್ಲ. ಅದರಿಂದನೇ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಬಡಿದ್ರು ಬಗನಿಗೂಟ ಅಂತ. ಹಂಗೆ ದಲಿತರಿಗೆ ಕಾಂಗ್ರೆಸ್ ಬಡ್ದಿದೆ ಬಗನಿಗೂಟ. ನಾಚಿಕೆ ಆಗಲ್ವಾ ನಿಮಗೆಲ್ಲ? ಇನ್ನೂ ಇರಬೇಕಲ್ಲಿ. ದಲಿತರನ್ನ ಈ ಬಾರಿ ಏನಾದರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ತಮ್ಮ ಮೂಲಕ ನಾನು ಕರೆ ಕೊಡ್ತೇನೆ ರಾಜ್ಯದ ಹಿಂದುಳಿದ ದಲಿತ ವರ್ಗಗಳಿಗೆ. ನಿಮಗೆ ಅಂಬೇಡ್ಕರ್ ಅವರ ಮೇಲೆ ಗೌರವ ಇದ್ದರೆ, ಸ್ವಾಭಿಮಾನ ಅನ್ನೋದು ಕಿಂಚಿತ್ತಾದರೂ ನಿಮ್ಮಲ್ಲಿ ಇದ್ದರೆ, ಯಾರೂ ಕೂಡ ಮುಂದಿನ ಸಚಿವ ಸಂಪುಟದಲ್ಲಿ ಯಾರೂ ಕೂಡ ಸ್ಥಾನಗಳನ್ನು ಪಡೆಯಬಾರದು. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಹಾಗೂ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಮಹತ್ವದ ಹೇಳಿಕೆ ನೀಡಿದ್ದು ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡು ಕಣ್ಣುಗಳಿದ್ದಂತೆ. ಇವರಿಬ್ಬರ ಕೊಡುಗೆ ಅಪಾರವಾಗಿದ್ದು ಇವರ ಬಗ್ಗೆ ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಕ್ಕೂ ನಾವು ಬದ್ಧರಾಗಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಸದ್ಯ ಚರ್ಚೆ ಆಗ್ತಾ ಇರುವ ರಾಜೀನಾಮೆ ವಿಚಾರ ಬರೀ ಮಾಧ್ಯಮ ಮತ್ತು ವಿರೋಧ ಪಕ್ಷಗಳ ಸೃಷ್ಟಿ ಅಷ್ಟೇ ಅಂತ ಹೇಳಿ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಚೆಲುವರಾಯಸ್ವಾಮಿ ಅವರು, ಅವರಿಗೆ ಹಿಂದೆ ಆಡಳಿತ ನಡೆಸಿದ ಅನುಭವ ಇಲ್ಲ, ಮತ್ತೆ ಮುಂದೆ ಯಾವುದೋ ಗುರಿ ಇಲ್ಲ, ಸರ್ಕಾರವನ್ನ ಟೀಕೆ ಮಾಡಿ ಕಾಲು ಎಳೆಯುವುದೇ ಅವರ ಕೆಲಸ ಅಂತ ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನ ಅಭಿಪ್ರಾಯವಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ರಾಜ್ಯಸಭಾ ಹಾಗೂ ಎಂಎಲ್ಸಿ ಆಯ್ಕೆ ವಿಚಾರದ ಕುರಿತು ಹೈಕಮಾಂಡ್ ನಾಳೆ ತೀರ್ಮಾನ ಪ್ರಕಟಿಸಬಹುದು. ಅದು ಬಿಟ್ಟು ಸಿಎಂ ರಾಜೀನಾಮೆಯ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಅವರು ಇಬ್ಬರು ನಮಗೆ ಎರಡು ಕಣ್ಣಿದ್ದಾಗೆ, ಪಾರ್ಟಿಗೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ. ಇಬ್ಬರದು ಇವತ್ತಿನ ಏನು ಸರ್ಕಾರ ನಡೆಸ್ತಾ ಇದ್ದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ AICC ಲೀಡರ್ಗಳು ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರದೇ ಆದಂಥ ಒಂದು ಸಿದ್ಧಾಂತಗಳಿದ್ದಾವೆ, ಮಾಡಿದ್ದೇವೆ. ಏನಾಗುತ್ತೆ, ಮಾಧ್ಯಮದವ್ರಿಗೂ ವಿರೋಧ ಪಕ್ಷರು ಅನೇಕ ವಿಚಾರಗಳನ್ನ ಕೊಟ್ಟಾಗ ನೀವು ಸಹ ಮಾಡಬೇಕಾಗತ್ತೆ. ಅದನ್ನು ವಿತರಣೆ ಮಾಡಿದ್ದೀರಿ ಅಷ್ಟೇ ಬಿಟ್ಟರೆ ಅವ್ರಿಗೆ ಕೆಲಸ ಏನು ಇಲ್ವಲ್ಲ. ಅವ್ರ ಹಿಂದೆ ಏನು ಗೌರವವಾಗಿ ರಾಜ್ಯದಲ್ಲಿ ಏನು ಆಡಳಿತ ಮಾಡಿಲ್ಲ, ಮುಂದೆ ಏನು ಗುರಿ ಇಲ್ಲ. ಅವರು ಇನ್ನೇನು ನಮ್ಮನ್ನು ಟೀಕೆ ಮಾಡಬೇಕು, ನಮ್ಮ ಪಕ್ಷನ ಕಾಲೆಳಿಬೇಕು, ಇಷ್ಟೇ ಕೆಲಸ. ಹಾಗಾಗಿ ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನವರು, ಡಿ ಕೆ ಅವರು ಇಬ್ಬರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ನೆನೆ ತಗೊಂಡಿದ್ದಾರೋ ನಾವಿನ್ನೂ ಅವರ ಇನ್ನೂ AICC ಬಿಡುಗಡೆ ಮಾಡಿಲ್ಲ. ಅವರು ನಾಳೆ ಬಹುಶಃ ಬಿಡುಗಡೆ ಮಾಡ್ತಾರೋ, ಅಥವಾ ಈಗ ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಮಾತನಾಡಿದ್ದೀವಿ ಅಂತಾರೆ, ಅದ್ರ ವಿಚಾರ ಬಿಡುಗಡೆ ಮಾಡ್ತಾರೋ. ನಮ್ಮ ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ. ಇಬ್ಬರನ್ನು ಕರೆದಿದ್ರು, ಇಬ್ಬರು ಹೋಗಿದ್ದಾರೆ, ಚರ್ಚೆ ಆಗಿದೆ, ಬಂದಿದೆ. ವಿಚಾರ ಬಂದ ಮೇಲೆ ವಿಚಾರ ಏನೊಂದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ನಿರ್ಧಾರ ಆಗಿದೆ. ನನಗೇನದು ಗೊತ್ತಿಲ್ಲ ವಿಚಾರ. ನಾನು ಡೆಲ್ಲಿಗೂ ಹೋಗಿರಲಿಲ್ಲ, ನಾನು ಬೆಂಗಳೂರಲ್ಲೇ ಇದ್ದೆ. ಇವತ್ತು ಇಲ್ಲೊಂದು ಕಾರ್ಯಕ್ರಮ ಆಯಿತು, ಸ್ನೇಹಿತರದು ಬಂದಿದೆ, ಯಾವುದೋ ಒಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ, ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ನಮಗೆ ಇಲ್ಲಿವರೆಗೆ ರಾಜೀನಾಮೆ ವಿಚಾರನೂ ಗೊತ್ತಿಲ್ಲ, ಅಥವಾ ಹೊಸ ನಾಯಕತ್ವ ಘೋಷಣೆನೂ ಗೊತ್ತಿಲ್ಲ. ಬಟ್ ನೆನ್ನೆ ನಾನು ಟಿ ವಿಲಿ ನೋಡಿದಾಗ ವೇಣುಗೋಪಾಲರು ಬರೀ ರಾಜ್ಯಸಭಾ ಮತ್ತು MLCಯ ವಿಚಾರ ಚರ್ಚೆ ಮಾಡಿದ್ದೀವಿ ಅನ್ನೋದು ಅಷ್ಟೇ ಗೊತ್ತಿರೋದು. ಉಳಿದಿದ್ದೇನಾರು ಇದ್ದರೆ ಮುಂದುವರೆದು ಸಿಎಂ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಾರೆ. ಅದೇ ಏನೇ ಇದ್ರೂ AICCನೇ ತೀರ್ಮಾನ, ಪಕ್ಷನೇ ತೀರ್ಮಾನ. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಿ ಕೆನೂ ಹೇಳಿದ್ದಾರೆ, ನಮ್ಮಂಥ ಎಲ್ಲ ಶಾಸಕರು ಹೇಳ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ರಾಜ್ಯಸಭಾ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ, MLC ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ ಗೊತ್ತಿಲ್ಲ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ರಾಜಕೀಯ ಗೊಂದಲಗಳಲ್ಲ ಅವಕ್ಕೆ ಈಗ ಇತಿಶ್ರೀ ಆಗ್ತಾರೆ. ವರ್ಷ ಎಲ್ಲವೂ
ಯಾವುದು ಗೊಂದಲನೇ ಇಲ್ಲ. ಗೊಂದಲ ಮಾಧ್ಯಮ ಕ್ಷೇತ್ರದಲ್ಲಿದೆ, ವಿರೋಧ ಪಕ್ಷ ನಾಯಕತ್ವದಲ್ಲಿದೆ. ಇಲ್ಲ ಆ ಥರದ್ದು ಯಾವುದು ಗೊಂದಲ ಇಲ್ಲ, ಎಲ್ಲವೂ ಸಹ ಸೊ ಮಧ್ಯದಲ್ಲಿ ಈ ಥರದ ಚರ್ಚೆ ನಡೀತಾ ಇದೆ ಅಷ್ಟೇ, ಯಾವುದೂ ಗೊಂದಲ ಇಲ್ಲ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನು ಅದು ಯಾವ ವಿಚಾರದಲ್ಲಿ ಕರೆದಿದ್ದಾರೆ ಅನ್ನೋದು ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಕೊಡಲ್ಲ? ನನಗೆ ಅದು ಯಾವುದೂ ವಿಚಾರ ಗೊತ್ತಿಲ್ಲ, ಅದ್ಯಾವುದು ನನಗೆ ಗಮನಕ್ಕೆ ಬಂದಿಲ್ಲ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ನಾನು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಪೂರ್ವಾವಧಿ ಚುನಾವಣೆ ಬರುತ್ತೆ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾರೆ. ವಿಜೇಂದ್ರಂಗೆ ಮಾಡೋ ಕೆಲಸ ಏನು ಪಾಪ, ಆ ಥರ ಭಾಳ ಅರ್ಜೆಂಟಾಗಿ ಅವರೇ ಮುಂದೆ ಸರ್ಕಾರ ಬರಬೇಕು ಅಂತ. ಸರಿ, ನಮ್ಮದು ಪೂರ್ವ ಚುನಾವಣೆ ಬರೋದು 28ಕ್ಕೆ ಬರೋದು, ಅದನ್ನು ಅವರು ಬರೀಲಿಕ್ಕಾಗಲ್ಲ. 28ಕ್ಕೆ ಚುನಾವಣೆ ಮುಂಚಿತವಾಗಿ ಬರೋಕ್ಕಲ್ಲ. 136 ಜನ ಗೆಲ್ಸಿರೋದು. ಬಟ್ ಅವ್ರ ಪಕ್ಷದಲ್ಲಿ ಮೊದಲು ಸರ್ ಮಾಡ್ಕೊಳಕ್ಕೆ ಹೇಳಿ ಚುನಾವಣೆಗೆ ಹೋಗೋದಕ್ಕಿಂತ ಮೊದಲು. ಅದೃಷ್ಟ ಹಣೆ ಬರಹ ಇದ್ರೆ ಅಧಿಕಾರ ಸಿಗುತ್ತೆ ಎಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಶಾಸಕ SR ಶ್ರೀನಿವಾಸ್ ತಿಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸಿಎಂ ರಾಜೀನಾಮೆ ವಿಚಾರವನ್ನ ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ನೋಡ್ತಾ ಇದ್ದೇವೆ ವಿನಃ ನನಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಹಾಗೆ DK ಶಿವಕುಮಾರ್ ಸಿಎಂ ಆಗ್ತಾರೆ ಎಂಬ ಸುದ್ದಿಗಳ ಬಗ್ಗೆ ನಮಗೆ ಅರಿವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಶಾಸಕಾಂಗ ಪಕ್ಷದ ಸಭೆ ಕರೆಯುವ ವಿಚಾರವೇನಾದ್ರು ಇದ್ರೆ ಇಷ್ಟೊತ್ತಿಗಾಗ್ಲೇ ಕರೆ ಬರಬೇಕಿತ್ತು, ಆದ್ರೆ ಅಂತಹ ಯಾವುದೇ ಸೂಚನೆ ಸಿಕ್ಕಿಲ್ಲ. ಈ ಕುರಿತು ನಿನ್ನೆ ಶಾಸಕ ರಂಗನಾಥ್ ಅವರ ಜೊತೆಗೂ ಚರ್ಚೆ ಮಾಡಿದ್ದೇವೆ. ಅವರಿಬ್ಬರು ಯಾವುದೇ ಸ್ಪಷ್ಟತೆ ಇಲ್ಲ. ಇನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಏನು ಮಾತುಕತೆ ನಡೆದಿದೆ ಎಂಬುದು ಅವರಿಗೆ ಮಾತ್ರ ಗೊತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಸಿಎಂ ಆಗಿ ಮುಂದುವರಿತಾರೆ ಅಥವಾ ಬದಲಾವಣೆ ಆಗ್ತಾ ಇದೆಯಾ ಎಂಬುದು ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ ಎಂದು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ನಾನು ನಿಮ್ಮ ಪೇಪರ್ನಾಗ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾಗಳಲ್ಲಿ ನೋಡಿದೆ ಅಷ್ಟೇ. ನನಗೆ ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. DK ಶಿವಕುಮಾರ್ ಆಗ್ತಾರೆ CM? ಗೊತ್ತಿಲ್ಲ ನನಗೆ ನೀವು ಎಷ್ಟು ಸಾರಿ ಬಂದು ಕೇಳಿರೂ ಇದೇ ಉತ್ತರ. ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಇಲ್ಲ ಹೇಳಿದ್ರೆ ನಮಗೇನು ಹೇಳಿದ್ರೆ ಇಷ್ಟೊತ್ತಿಗೆ ಫೋನ್ ಮಾಡಿರೋರು, ಇಲ್ಲ ಮೆಸೇಜನ್ನು ಹಾಕಿರೋರು. ಆ ಥರದ್ದೇನು ಡೆವಲಪ್ಮೆಂಟ್ ಆಗಿಲ್ಲ. ಈಗ ನಿಮ್ಗೆ ಒಟ್ಟಾರೆ ನೋಡೋದು ದೆಹಲಿ ಬೆಳವಣಿಗೆ ಏನಾಗಿದೆ ಅಂತ ಅನಿಸ್ತದೆ ನಿಮಗೆ? ನಾನು ದೆಹಲಿ ಕಡೆಗೆ ಹೋಗಿಲ್ಲ, ನಿಮಗೂ ಗೊತ್ತು. ನೆನ್ನೆ ಇಸ್ಲು ಬಂದಿದ್ರಿ, ನಾನು ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕ್ರಮ ಇದ್ದು ಹೋಗಿದ್ದೀನಿ. ಇವತ್ತು ನಾನು ಕಮಿಟಿ ಅಧ್ಯಕ್ಷ, ಕಮಿಟಿ ಮೀಟಿಂಗ್ಗೆ ಹೋಗ್ತಾ ಇಲ್ಲ. ಇವತ್ತು ಒಂದು ಕಾರ್ಯಕ್ರಮ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 3-4 ಕಾರ್ಯಕ್ರಮವೇ. ಅದರಿಂದ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಬಿಟ್ಬಿಟ್ರೆ ನನಗೆ ಇದ್ರ ಬಗ್ಗೆ ಡೆಲ್ಲಿ ಬಗ್ಗೆ ನನಗೇನು ಗೊತ್ತಿಲ್ಲ. ನಿನ್ನೆ ನಾನು ರಂಗನಾಥ್ ಅವ್ರಿಗೆ ಫೋನ್ ಹಾಕಿದ್ದೆ, ಅವರು ಅದ್ರ ಬಗ್ಗೆ ಏನು ಅವರೂ ಕ್ಲಾರಿಟಿ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಅಷ್ಟೇ ಗೊತ್ತಿಲ್ಲ ವಿಚಾರ. ಗೊತ್ತಿಲ್ಲ, ನಾನು ಪೇಪರಾಗಿ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾದಲ್ಲಿ ನೋಡಿದೆ ಅಷ್ಟೇ. ನನಗೆ ಟು ಬಿ ಫ್ರಾಂಕ್ ನನಗೇನು ಗೊತ್ತಿಲ್ಲ. ಇಲ್ಲ ಯಾವುದು ಆ ಥರ ನಮಗೇನು ಇಲ್ಲ. ನಾನು ನಿಮ್ಮ ಮುದ್ದೆ ನೋಡಿ ಫಾಲೋ ಮಾಡ್ತಾ ಇದ್ದೀನಿ. ಬಿಟ್ಬಿಟ್ರೆ ನನಗೆ ಬೇರೆ ವಿಚಾರಗಳು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಮಾಡಕ್ಕೆ ಕೂಡ ಈ ಥರದ್ದು ವದಂತಿನ ಅದು ನಿಜವಾಗ್ಲೂ? ನನಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಇಲ್ವಲ್ಲ, ಹೆಂಗೆ ಹೇಳೋದು? ಅಕಸ್ಮಾತ್ ಏನಾರ ಗೊತ್ತಿದ್ರೆ ನನಗೆ ಐತೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿನಿ. ನನಗೇನು ಗೊತ್ತಿಲ್ಲದೇ ಇಲ್ದಿರಿಂದ ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಈಗ ನಿರಂತರವಾಗಿ ಸರ್ ಈ ಭಾಳಷ್ಟು ದಿನಗಳಿಂದ ಮಾತುಕತೆ ಆಗಿತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತ ಹೇಳ್ತಿದ್ರು. ಸೊ ಅದು ಇದನ್ನು ಹೇಳ್ತಲೇ ಇದ್ದೀನಿ. ಇದು ಇನ್ನೂ ನಮ್ಮಲ್ಲಿ 136 ಜನ ಶಾಸಕರಲ್ಲಿ ಅವರಿಬ್ಬರಿಗೆ ಬಿಟ್ಟು ಏನು ಮಾತುಕತೆ ನಡೆದಿದೆ, ಏನು ಆಗಿದೆ ಅನ್ನೋದು ಹೈಕಮಾಂಡ್ಗೆ ಮತ್ತು ಅವರಿಬ್ಬರಿಗೆ ಗೊತ್ತಿರುತ್ತೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಅದ್ರ ಬಗ್ಗೆ ಏನು ಯಾರಿಗೂ ಮಾಹಿತಿ ಇಲ್ಲ. ನಾವೆಲ್ಲ ಸುಮ್ಮನೆ ಏನೋ ಒಂಥರ ಮಾತಾಡ್ತಿದ್ದೀವಿ ಅಷ್ಟೇ. ಬಿಟ್ಟು ಅದ್ರ ಬಗ್ಗೆ ಈಗ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದರೆ ಸುಮ್ಮನೆ ನಾನು ಚಟಕ್ಕೆ ಮಾತಾಡಬೇಕಷ್ಟೆ. ನಮಗೇನು ಗೊತ್ತಿಲ್ಲದ ಯಾಕೆ ಮಾತಾಡಬೇಕು ನಿಮ್ಮ ಜೊತೆ? ಅದು ಗೊತ್ತಿಲ್ಲ. ಕೊಡಿ ಅಂತ ಕೇಳ್ತೀವಿ ತುಮಕೂರಿಗೆ. ಈಗಾಗಲೇ ಒಂದು ಇದ್ದಂಥದ್ದು ಕಡಿಮೆ ಆಗಿದೆ. ಅದರಿಂದ ಯಾರಿಗಾನ ಒಬ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ಯಾರಾದರೂ ಇರ್ಬೋದು. ಯಾರಿಗೆ ಹೈಕಮಾಂಡ್ ಯಾರಿಗೆ ಡಿಸಿಷನ್ ಮಾಡುತ್ತೋ ಅವ್ರಿಗೆ ಕೊಡಲಿ ಅಂತ ಕೇಳ್ತೀವಿ. ಯಾರು ನಾವು ಇದ್ದೀವಿ ಅಂತ ಹೆಂಗೆ ಹೇಳ್ತೀವಿ ನೀನು? ಯಾರೋ ರೇಸಾಗಿಲ್ದರೆ ಬೇರೆ ಯಾರು ಬರ್ಬೋದು, ಇಲ್ಲ CM ಇವರೇ ಮುಂದುವರಿಬೋದು. ಯಾರಿಗೆ ಗೊತ್ತೈತೆ? ಯಾರಿಗೂ ಗೊತ್ತಿಲ್ಲ. ಸ್ಪಷ್ಟ ಮಾಹಿತಿ
ಯಾರಿಗೂ ಇಲ್ಲ. ಮಹಿಳೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿರುವ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಶಿವರುದ್ರಮ್ಮ ನಿನ್ನೆ ಜಮೀನಿಗೆ ಹೋಗುವುದಾಗಿ ಮನೆಯಿಂದ ತೆರಳಿದ್ದ ಶಿವರುದ್ರಮ್ಮ ರಾತ್ರಿಯಾದರೂ ಮನೆಗೆ ಮರಳಲಿಲ್ಲ. ಇದರಿಂದ ಗಾಬರಿಗೊಂಡ ಕುಟುಂಬಸ್ಥರು ಸುತ್ತಮುತ್ತ ಹುಡುಕಾಟ ನಡೆಸಿದ್ರು. ಯಾವುದೇ ಪ್ರಯೋಜನವಾಗಲಿಲ್ಲ. ಈ ವೇಳೆ ಜಮೀನಿನ ಬಳಿ ಕೃತಕವಾಗಿ ಸೃಷ್ಟಿಸಲಾದ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿದ್ದು, ಅಲ್ಲದೆ ಜಮೀನಿನ ಪಕ್ಕದಲ್ಲೇ ಶಿವರುದ್ರಮ್ಮ ಅವರ ಚಪ್ಪಲಿಗಳು ದೊರೆತಿರೋದು ಪ್ರಕರಣದ ಗಂಭೀರತೆಯನ್ನು ಹೆಚ್ಚಿಸ್ತಾ ಇದೆ. ಇನ್ನು ಶಿವರುದ್ರಮ್ಮ ಅವರು ಧರಿಸಿದ 60 ಗ್ರಾಂ ಚಿನ್ನದ ಸರ ಮತ್ತು ಕಿವಿಯೋಲೆಗಾಗಿ ದುಷ್ಕರ್ಮಿಗಳೇನಾದರೂ ಅಪಹರಿಸಿ ಎಳೆದೊಯ್ದಿರಬಹುದೇ ಎಂಬ ಅನುಮಾನ ವ್ಯಕ್ತ ಆಗ್ತಾ ಇದ್ದು, ಕೃತಕವಾಗಿ ಸೃಷ್ಟಿಸಲಾದ ಚಿರತೆ ಹೆಜ್ಜೆ ಗುರುತುಗಳು ದಾರಿ ತಪ್ಪಿಸುವ ಪ್ರಯತ್ನದ ಭಾಗವೇ ಅಥವಾ ಬೇರೆಯದೇ ಆಯಾಮ ಇದೆಯಾ ಎಂಬ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಸದ್ಯ ಶಿವರುದ್ರಮ್ಮ ಅವರ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನು ಆರಂಭಿಸಿದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಡುಕಕ್ಕೆ ಹೋದಾಗ ದೊರಕಿಲ್ಲ, ಅದು ಬಾಡಿ ದೊರಕಿಲ್ಲ. ಪೊಲೀಸ್ನವರು ಸಹ ಈಗ ಹುಡುಕ್ತಾ ಇದ್ದಾರೆ. ನಮ್ಮ ಗ್ರಾಮದವರು ಸುಮಾರು ರಾತ್ರಿ 11-12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಹುಡುಕಿದ್ದಾರೆ. ಈಗ ಹುಡುಕಿದ್ದಾರೆ, ಅವ್ರಿಗೆ ಏನು ಪತ್ತೆ ಆಗಿಲ್ಲ. ಕಸುವಿನಹಳ್ಳಿ ಬಸ್ ಸ್ಟ್ಯಾಂಡಿಂದ ಜಮೀನಿಗೆ ಎಷ್ಟು ದೂರ ಆಗುತ್ತೆ? 700-800 ಮೀಟ್ರ್ ಜಮೀನು. ಹತ್ತಿರ ಯಾವುದು ಕಾಡಿಲ್ಲ? ಕಾಡಿಲ್ಲ, ಇಲ್ಲ ನೀರಲ್ಲಿ ಹಳ್ಳ ಸ್ವಲ್ಪ ಬೆಳ್ಕೊಂಬಿಟ್ಟಿದೆ. ಹಾಂ, ಆಯಿತಾ. ಇಂಥ ರೈತರಿಗೆ ನಮ್ಮಂಥ ಸಾಮಾನ್ಯ ಜನಕ್ಕೆ ಈ ರೀತಿ ಆದರೆ ಮುಂದಿನ ಜನ್ರೇಷನ್ಗೆ ಏನು ಪ್ರಾಣಿಗಳು, ಕಾಡು ಪ್ರಾಣಿಗಳು ಜಾಸ್ತಿ ಇದ್ದಾವೆ ಇಲ್ಲಿ. ಅದ್ರ ಜೊತೆಗೆ ಬೇರೆ ರೀತಿಯ ವ್ಯವಹಾರಗಳು ನಡೆದಿದೆ. ಆದ್ದರಿಂದ ಸೇಫ್ಟಿ ಅಂತಕ್ಕಂಥದ್ದು ಯಾರಿಗೂ ಇಲ್ಲ. ಸಂಬಂಧಪಟ್ಟಂಥ ಇವರುಗಳು ತಾವುಗಳು ಕಾವಂದರ ತಾವುಗಳು ಇದನ್ನು ಪರಿಶೀಲಿಸಿ ನಮ್ಮ ಇವರುಗಳಿಗೆ ನ್ಯಾಯವನ್ನು ದೊರಕಿಸ್ಕೊಳ್ಬೇಕೆಂದು ಈ ಮೂಲಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ವಿನಂತಿಸಿಕೊಳ್ತೇವೆ. ಬೆಳ್ಳಂಬೆಳಗ್ಗೆ ನಗರಸಭೆಯ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ನಗರದಾದ್ಯಂತ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿದ್ದ ಅಕ್ರಮ ಕಟ್ಟಡಗಳು ಮತ್ತು ತಡೆಗೋಡೆಗಳನ್ನು ಹಿಟಾಚಿ ಯಂತ್ರದ ಮೂಲಕ ತೆರವುಗೊಳಿಸಲಾಗಿದೆ. ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ನಗರಸಭೆ ಈ ಕಠಿಣ ಕ್ರಮ ಕೈಗೊಂಡಿದೆ. ಇನ್ನು ಕಾರ್ಯಾಚರಣೆಯ ನೇತೃತ್ವ ವಹಿಸಿದ ಪೌರಾಯುಕ್ತ ಬಸವರಾಜ್ ಅವರು ಈ ವೇಳೆ ಅತಿಕ್ರಮಣದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಫುಟ್ಪಾತ್ ಅಥವಾ ರಸ್ತೆಯ ಅಂಚಿನಲ್ಲಿ ಅನಧಿಕೃತವಾಗಿ ಯಾವುದೇ ವಸ್ತುಗಳನ್ನ ಇಟ್ಟರೆ ಅಥವಾ ಮಳಿಗೆಗಳ ಸಾಮಗ್ರಿಗಳನ್ನ ಇರಿಸಿದ್ರೆ ಅಂತಹ ವಸ್ತುಗಳನ್ನ ನಗರಸಭೆ ವಶಪಡಿಸಿಕೊಳ್ಳುತ್ತೆ. ಅದರ ಜೊತೆಗೆ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಭಾರಿ ಮೊತ್ತದ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ನಗರದ ಸೌಹಾರ್ದೀಕರಣ ಮತ್ತು ಪಾದಚಾರಿಗಳ ಸುಗಮ ಸಂಚಾರಕ್ಕಾಗಿ ಫುಟ್ಪಾತ್ಗಳನ್ನ ಅತಿಕ್ರಮಣ ಮುಕ್ತಗೊಳಿಸುವುದು ಅನಿವಾರ್ಯವಾಗಿದೆ. ಇನ್ನು ನಗರಸಭೆಯ ಈ ದಿಟ್ಟ ಕ್ರಮದಿಂದಾಗಿ ಒತ್ತುವರಿದಾರರಲ್ಲಿ ನಡುಕ ಹುಟ್ಟಿಸಿದ್ದು, ಕೂಡಲೇ ಅತಿಕ್ರಮಣವನ್ನ ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ಫುಟ್ಪಾತನ್ನು ಎನ್ಫೋರ್ಸ್ಮೆಂಟ್ ಮಾಡಿಕೊಂಡು ರಸ್ತೆಯಲ್ಲೇ ವ್ಯಾಪಾರ ಮಾಡ್ತಿರೋದು ಪ್ರತಿದಿನ ನಾವು ಏರಿ ಸ್ಟ್ಯಾಂಕ್ ಆಗಿತ್ತು. ಹೇಳದಂಥ ಸಂದರ್ಭದಲ್ಲಿ ಮಾತ್ರ ತೆಗಿತಾಯಿದ್ರು. ಬೇರೆ ಟೈಮಲ್ಲಿ ಎಲ್ಲ ಹಂಗೆ ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾಯಿತ್ತು. ಈ ರಸ್ತೆ ಉಳ್ಳಳ್ಳಿ ಸರ್ಕಲಿಂದ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಸೇರುವಂಥ ರಸ್ತೆ ಮತ್ತು ರೈಲ್ವೆ ಸ್ಟೇಷನ್ನಿಂದ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಸಾಕಷ್ಟು ಜನಸಂಖ್ಯೆಯಲ್ಲಿ ಬರುವಂಥ ಒಂದು ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಏನು ಮಾಡಿರ್ತಾರೆ, ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಮುಂಚಾಚೆ ಹಾಕ್ಕೊಂಡು ಮತ್ತು ಎಲ್ಲ ಈ ವ್ಯಾಪಾರ ಮಾಡೋರು, ತರಕಾರಿ ಮತ್ತು ಬೇರೆ ಬೇರೆ ವಹಿವಾಟು ನಡೆಸೋರೆಲ್ಲ ರಸ್ತೆನೇ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಮಾಡ್ತಾಯಿದ್ರು. ಹಾಗಾಗಿ ಅವ್ರಿಗೆ ಈಗ ಆಲ್ರೆಡಿ ಸುಮಾರು ಸರಿ ತಿಳುವಳಿಕೆ ಕೊಟ್ಟಿದ್ರೂ ಕೂಡ ಆ ಸಂದರ್ಭದಲ್ಲಿ ಮಾತ್ರ ಅವರು ತೆಗೆಯೋದು, ಬೇರೆ ಸಂದರ್ಭದಲ್ಲಿ ಯಥಾಸ್ಥಿತಿ ರಸ್ತೆನೇ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ನಡೆಸೋದು ಇದೇ ರೀತಿ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೇ ನಮ್ಮ ಪೊಲೀಸ್ ಸಿಬ್ಬಂದಿ ಹಾಗೂ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿಗಳ ಒಡಗೂಡಿ ಎಲ್ಲ ಏನೇನು ಮುಂಚಾಚು ಎಲ್ಲ ಹಾಕೊಂಡಿದೆ ಅದೆಲ್ಲ ನಮ್ಮ JCBನಲ್ಲಿ ಎಲ್ಲ ನಿಟ್ಟಿಸಿ ಯಾವುದೇ ಕಾರಣಕ್ಕೂ ಇನ್ನು ಅದನ್ನು ಹಾಕಬಾರ್ದು, ಆ ರೀತಿ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದೇವೆ. ಇದು ಈಗ ಆಲ್ರೆಡಿ ಇದು ಎಚ್ಚರಿಕೆ ಕೊಟ್ಟಿದ್ದೇವೆ. ಅದೇ ರೀತಿ ಏನಾದರೂ ಮುಂದಕ್ಕೆ ಏನಾದರೂ ಬಂತು ಅಂತ ಅಂದರೆ
ಪದೇ ಪದೇ ನೆಕ್ಸ್ಟು ಅದನ್ನೆಲ್ಲ ಏನು ಐಟಮ್ಸ್ ಇದೆ ಅದೆಲ್ಲ ತುಂಬ್ಕೊಂಡೋಗಿ ಫೈನ್ ಹಾಕುವಂಥ ಕೆಲಸ ನಾವು ಮುಂದೆ ಮಾಡ್ತೀವಿ ಅಂತ ಹೇಳ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇರುವ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮೈಸೂರಿನ ಬಿಜೆಪಿ ಮಾಜಿ ಶಾಸಕ ಹರ್ಷವರ್ಧನ್ ಈ ಸುದ್ದಿಯಿಂದ ತಮಗೆ ಬೇಸರವಾಗಿದೆ ಎಂದು ತಿಳಿಸಿದ್ದಾರೆ. ಹಿಂದುಳಿದ ಸಮುದಾಯಗಳ ಸರ್ವಶ್ರೇಷ್ಠ ನಾಯಕರಾದ ಸಿದ್ದರಾಮಯ್ಯ ಅವರಂತಹ ನಾಯಕರು ಮತ್ತೊಬ್ಬರಿಲ್ಲ ಎಂದು ಬಣ್ಣಿಸಿರುವ ಅವರು, ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಪೂರ್ತಿ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಂದು ಭಾವಿಸಿದ್ದೆ. ಆದ್ರೆ ಮಾಧ್ಯಮಗಳಲ್ಲಿ ಬಂದ ಸುದ್ದಿಯಿಂದ ಈ ವಿಷಯ ತಿಳಿದು ಅಚ್ಚರಿಯಾಗಿದೆ. ನಮ್ಮ ಮಾವನವರು ಮತ್ತು ಸಿದ್ದರಾಮಯ್ಯ ಅವರು ರಾಜಕೀಯ ಸಮಕಾಲೀನರಾಗಿದ್ದು, ಪಕ್ಷ ಮತ್ತು ಸಿದ್ಧಾಂತಗಳ ವಿಚಾರದಲ್ಲಿ ತಮಗೆ ಭಿನ್ನ ಅಭಿಪ್ರಾಯಗಳಿದ್ರೂ ವೈಯಕ್ತಿಕವಾಗಿ ತಾವು ಸಿದ್ದರಾಮಯ್ಯ ಅವರನ್ನ ಬಹಳ ಗೌರವಿಸುವುದಾಗಿ ಹರ್ಷವರ್ಧನ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಪಕ್ಷದ ಆಂತರಿಕ ಒಪ್ಪಂದಗಳ ಬಗ್ಗೆ ತಮಗೆ ಮಾಹಿತಿ ಇಲ್ಲದೇ ಇದ್ರೂ ಸಿದ್ದರಾಮಯ್ಯ ಅವರು ಇನ್ನು ಮುಂದೆಯೂ ರಾಜ್ಯದ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ರಾಜಕೀಯ ವೈರಿಗಳ ನಡುವೆಯೂ ಪರಸ್ಪರ ಗೌರವ ಉಳಿಸಿಕೊಂಡಿರುವ ಹರ್ಷವರ್ಧನ್ ಅವರ ಈ ಹೇಳಿಕೆ ಇದೀಗ ಮೈಸೂರಿನ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ನೋಡಿ, 2023 ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಬಹುಮತದಿಂದ ಅಧಿಕಾರನ ಅವರು ಸ್ವೀಕಾರ ಮಾಡಿದರು. ಆ ಸಂದರ್ಭದಲ್ಲಿ ಅವ್ರದ್ದು ಏನು ಮಾತುಕತೆ ನಡೆದಿತ್ತು ಅದು ನಮ್ಗೆ ಗೊತ್ತಿರಲಿಲ್ಲ. ನಂಗೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಹಿರಿಯರಾದಂಥ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಒಬ್ಬರು ದೊಡ್ಡ ನಾಯಕರು ಅವರು. ಸೊ ನಮಗೆಲ್ಲ ನಿರೀಕ್ಷೆ ಏನಿತ್ತು ಅಂತಂದರೆ ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಸ್ತಾರೆ ಅಂತ ಒಂದು ಅಂದ್ಕೊಂಡಿದ್ವಿ ನಾವಲ್ಲಿ. ಬಟ್ ಇವರು ಮಾತುಕತೆ ಹೆಂಗಿತ್ತು ನಮ್ಗೆ ಗೊತ್ತಿರಲಿಲ್ಲ. ನಿನ್ನೆ ರಾತ್ರಿ ಅಷ್ಟೇ ನಾನು ನ್ಯೂಸ್ ನೋಡಬೇಕಾದ್ರೆ ನನಗೆ ಭಾಳ ಆಶ್ಚರ್ಯ ಆಯಿತು. ಅದ್ರ ಜೊತೆಗೆ ಈಗ ಅವರ ಪಕ್ಷದ ಆಂತರಿಕ ವಿಚಾರ, ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಒಂದು ಯುಗದ ಒಂದು ಅಂತ್ಯ ಥರ ಕಾಣಿಸ್ತಾ ಇದೆ ನನಗೆ ಇಲ್ಲಿ. ಸಿದ್ದರಾಮಯ್ಯನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರ ಒಡನಾಟ ಅದು ರಾಜಕೀಯ ಬೇರೆ ಇರ್ಬೋದು, ಆದರೆ ಒಂದೇ ಸಮಕಾಲೀನ ನಾಯಕರಾಗಿ ಬಂದಿದ್ದಂಥವ್ರು ಅವರು. ಸೊ ಇವತ್ತು ಅವರು ರಾಜೀನಾಮೆ ಕೊಡ್ತೀನಿ ಅಂತ ಏನೋ ಒಂದು ವಿದ್ಯಮಾನಗಳು ಇವತ್ತು ಕೇಳಿ ಬರ್ತಾ ಇದೆ. ಅದು ನಿಜವಾಗ್ಲೂ ನಮಗೆ ಹಿಂದುಳಿದ ವರ್ಗದ ಜನರಿಗೆ ಒಂದು ದೊಡ್ಡ ಆಘಾತ ತರುವಂಥ ವಿಚಾರ. ಅದ್ರ ಜೊತೆಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿರೋಂಥದ್ದು ಕೂಡ ನನಗೆ ನಾನು ಹೆಂಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಹಿ ವಾಸ್ ಎ ಪ್ರಾಟಜಿ ಆಫ್ ವಿ ಶ್ರೀನಿವಾಸ್ ಪ್ರಸಾದ್. ಅವ್ರಿಗೆ ಮೊದಲ ಬಾರಿ ಅವ್ರಿಗೆ B.Pharm ಕೊಟ್ಟಂಥವ್ರು. ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಇರ್ಬೋದು, ಜಾರ್ಜ್ ಅವ್ರು ಇರ್ಬೋದು, ರಮನಾಥ್ ನಾಯರ್ ಇರ್ಬೋದು, ಇವ್ರಿಗೆಲ್ಲ ಆ ಟೈಮಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರೋಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವ್ರು ಅವ್ರಿಗೆಲ್ಲ ಟಿಕೆಟ್ ಕೊಟ್ಟಿದ್ದರು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಒಂಥರ ನೋಡಿ, ಆ ಟೈಮಲ್ಲಿ ಅವ್ರು ಕೊಟ್ಟಿದ್ದು ಅವ್ರಿಗೆಲ್ಲ ಯಾರ್ಯಾರಿಗೂ B.Pharm ಕೊಟ್ಟಿದ್ರು ಎಲ್ಲ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರೇನೋ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಎಲ್ಲೋ ಪ್ರಸಾದ್ ಸಾಹೇಬ್ರವರು ಅವತ್ತಿನ ನೋಡಿದ್ರು ಅನಿಸುತ್ತೆ. ಅವರು ಯುವ ಮೋರ್ಚಾದಲ್ಲಿ ಮತ್ತು ಯುವ ಕಾಂಗ್ರೆಸ್ಸಲ್ಲಿ ಅವರು ಇದ್ದಂಥ ರೀತಿ ನೀತಿ ನೋಡಿ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಉಜ್ವಲದ ನಾಯಕರಾಗ್ತಾರೆ ಅಂತ ಅಂದ್ಕೊಂಡಿದ್ರು. ಸೊ ಅದೊಂಥರ ಬಹುದಿನ ಕನಸು ಅಂತ ಅಂದ್ಕೊಳ್ತೀನಿ ನಾನು. ಸೊ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶುಭ ಹಾರೈಸ್ತೀನಿ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆಕಸ್ಮಿಕ ಮುಖ್ಯಮಂತ್ರಿ ಏನು ಜಾಗನ ಖಾಲಿ ಮಾಡ್ತಿದ್ದಾರೆ ಅನಿಸುತ್ತೆ. ನನಗೆ ಯಾಕೋ ಅದು ಬೇಜಾರು ಒಂದು ಕಡೆಯಿಂದ. ಬಟ್ ಹಿರಿಯರು ನಾವೇನು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರ ರಾಜಕೀಯ ಯುಗ ಅಂತ ಆಗುತ್ತಾ ಏನೋ. ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.